ಪಿತೃಪಕ್ಷ ಅಂದರೆ ನಮ್ಮ ಪೂರ್ವಜರಿಗೆ ಕೃತಜ್ಞತೆ ಸಲ್ಲಿಸುವ, ಅವರಿಗೆ ತರ್ಪಣ ಶ್ರಾದ್ದ ಮಾಡುವ ವಿಶೇಷ ಕಾಲ. ಇದು ಪ್ರತಿ ವರ್ಷ ಭಾದ್ರಪದ ಮಾಸದ ಪೂರ್ಣಿಮೆಯ ನಂತರದಿಂದ ಅಮಾವಾಸ್ಯೆಯವರೆಗೆ ಅಂದರೆ 15 ದಿನಗಳು ನಡೆಯುತ್ತೆ. ಪಿತೃಗಳಿಗೆ ತರ್ಪಣ, ಪಿಂಡ ಪ್ರದಾನ ಮತ್ತು ಶ್ರಾದ್ದ ಮಾಡುವುದರಿಂದ ಪಿತೃಗಳ ಆಶೀರ್ವಾದ ದೊರೆಯುತ್ತದೆ. ಪಿತೃಗಳಿಗೆ ಸಮರ್ಪಿಸಿದ ಅಕ್ಕಿ, ಎಳ್ಳು, ನೀರು, ಹಾಲು ಇವುಗಳು ಅವರಿಗೆ ತೃಪ್ತಿಯನ್ನು ನೀಡುತ್ತದೆ ಎಂದು ನಂಬಿಕೆ. ಪಿತೃಗಳ ಅನುಗ್ರಹವಿಲ್ಲದೆ ಯಾವ ಕಾರ್ಯವೂ ಯಶಸ್ವಿಯಾಗುವುದಿಲ್ಲ ಎಂಬ ಮಾತು ಕೂಡ ಇದೆ. ಈ ದಿನಗಳಲ್ಲಿ ಪಿತೃಗಳು ಭೂಮಿಗೆ ಬಂದು ತಮ್ಮ ವಂಶಸ್ಥರಿಂದ ತರ್ಪಣ ಸ್ವೀಕರಿಸುತ್ತಾರೆ ಎಂಬ ಪುರಾಣ ನಂಬಿಕೆ ಇದೆ. ಪಿತೃಪಕ್ಷದ ಬಗ್ಗೆ ಶಿವಪುರಾಣದಲ್ಲೂ ಉಲ್ಲೇಖ ಇದೆ. ಪಿತೃಗಳಿಗೆ ತರ್ಪಣ, ಪಿಂಡ ಪ್ರದಾನ ಮಾಡುವುದು ದೇವತೆಗಳ ಪೂಜೆಯಷ್ಟೇ ಪವಿತ್ರ ಎಂದು ಶಿವನು ಹೇಳಿದ್ದಾರೆ. ಪಿತೃಗಳ ಅನುಗ್ರಹವಿಲ್ಲದೆ ದೇವರ ಅನುಗ್ರಹವೂ ದೊರೆಯುವುದಿಲ್ಲ ಎಂಬ ವಾಕ್ಯವನ್ನು ಶಿವಪುರಾಣದಲ್ಲಿ ನಮೂದಿಸಲಾಗಿದೆ. ಶಿವಪುರಾಣದಲ್ಲಿ ಒಂದು ಉದಾಹರಣೆ ಕೂಡ ಇದೆ. ಒಬ್ಬರು ದೇವರ ಭಕ್ತನಾಗಿದ್ದರೂ ಪಿತೃಗಳನ್ನು ತೃಪ್ತಿಪಡಿಸದೇ ಇದ್ರಂತೆ. ಇದರಿಂದ ಅವರ ಕಾರ್ಯಗಳು ವಿಫಲವಾಗುತ್ತಾ ಹೋದವು. ನಂತರ ಋಷಿಗಳ ಸಲಹೆಯಂತೆ ಪಿತೃಗಳ ಶ್ರಾದ್ದ, ತರ್ಪಣ ಮಾಡಿದಾಗ ಅವನ ಬದುಕಿನಲ್ಲಿ ಶ್ರೇಯಸ್ಸು ಉಂಟಾಗಿತು. ಹಾಗಾಗಿ ದೇವರ ಪೂಜೆಯ ಜೊತೆಗೆ ಪಿತೃಗಳಿಗೆ ಗೌರವ ತೋರಬೇಕು. ಪಿತೃಪಕ್ಷದಲ್ಲಿ ಮಾಡಿದ ಶ್ರಾದ್ದ, ತರ್ಪಣ, ಪಿಂಡ ಪ್ರದಾನವು ಮೋಕ್ಷಪ್ರದಾಯಕ ಹಾಗೂ ಪಾಪಕ್ಷಯ ಮಾಡುವುದೆಂದು ಶಿವಪುರಾಣ ಹೇಳುತ್ತದೆ. ಪಿತೃಗಳ ಆಶೀರ್ವಾದದಿಂದ ಮಾತ್ರ ಕುಟುಂಬದಲ್ಲಿ ಶಾಂತಿ, ವಂಶಾಭಿವೃದ್ಧಿ, ಸಂಪತ್ತು ಸಿಗುತ್ತದೆ. ಆದ್ದರಿಂದಲೇ ಪಿತೃಪಕ್ಷವನ್ನು ಮಹಾಲಯ ಪಿತೃಪಕ್ಷ ಎಂದು ಕೂಡ ಕರೆಯುತ್ತಾರೆ ಹಾಗೂ ಪ್ರತಿ ವರ್ಷವೂ ಭಕ್ತಿಯಿಂದ ಆಚರಿಸಲಾಗುತ್ತದೆ.